ತುಂಬ ಸಖತ್ತಾಗಿ ತುಂಬ ನೀಟಾಗಿ ವರ್ಕ್ ಮಾಡ್ತಾರೆ. ಇವರಿಂದನೇ ವರ್ಕ್ ಮಾಡಿಸಿ ಅಂತ ಅಂದ್ಬಿಟ್ಟು. ಬಟ್ ಇವರು ಇಲ್ಲೇ ಇರ್ತಾರೆ, ಇಲ್ಲೇ ಅಡುಗೆ ಮಾಡ್ಕೊತಾರೆ, ಇಲ್ಲೇ ಪೇಂಟ್ ಮಾಡ್ತಾರೆ. ಎಷ್ಟು ದಿನ ಆಗೈತೆ ಗೊತ್ತಾ? ಅಲ್ಲೇ ಇವತ್ತು ಸೋಮವಾರ ಸ್ಟಾರ್ಟ್ ಮಾಡಿದ್ದು. ಸಗರನಾಡು ಕೆಂಪ ಯೂಟ್ಯೂಬ್ ಚಾನಲ್ 3 ದಿನದಿಂದ ಮುಚ್ತಾವನಿಗಿದೆ, ಇನ್ನೂ ಮುಚ್ಚಕ್ಕಾಗಿಲ್ಲ. ಬಾತ್ರೂಮ್ ಗುಂಡಿದು ಬರೀ 300 ರೂಪಾಯಿ ಕೊಟ್ಟೆ ತೆಗಿಸಿದ್ದು ಇದು ಗುಂಡಿಯ. ಇನ್ನೂ 3 ದಿನ ಆಗುತ್ತೇನೋ ಅನ್ಕೋತೀನಿ. 6 ಬಳೆ 5 ಬಳೆ ಬಿಟ್ಟಿರೋದು. ಈಗ 5 ಅಂದರೆ 6 7 ಹಿಂಗೆಲ್ಲ ಬಿಡ್ತಾರೆ. ಇದು 3.5 ಏನೋ 4 ಅಡಿ ಅಗಲ 4 ಅಡಿ ಇರೋದಿಲ್ಲ ಅಂತಾರೆ. ಅವ್ರಿಗೆ ಹೆಂಗೆ ಎಷ್ಟು ಬಿಡಬೇಕು ಅನಿಸ್ತದೋ ಆ ಥರ ಎಲ್ಲ ಬಿಡ್ತಾರೆ. ಮ್ಯಾಟ್ರು ಅದಲ್ಲ, ಒಂದು ಸಣ್ಣ ಪುಟ್ಟದಾಗಿ ಗೊತ್ತಿರುವಂಥ ವಿಷಯನ ತಿಳಿಸ್ಕೊಡ್ತೀನಿ. ಏನು ಅಂತಂದರೆ ಮೇಯ್ನು, ಈಗ ವಾಸ್ಕಾಲ್ ನಿಲ್ಲಿಸಿರ್ತಾರೆ ಅಲ್ವಾ, ಈ ವಾಸ್ಕಾಲು ನಿಲ್ಲಿಸಿದಾಗ ಇಲ್ಲಿ ಹಿಂಗೆ ಗಿಲವ್ ಮಾಡೋರು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ವಾಸ್ಕಾಲುವಾಗ ಸಣ್ಣ ಕಾಣ್ತದೆ. ಅದನ್ನೇನು ಮಾಡಬೇಕು ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಮೇಲೆ ಟೈಲ್ಸ್ ಅನ್ನಿಸ್ಬಿಟ್ಟು ಹೊಂಟೋಗ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದು ಪೂರ್ತಿ ಕಾಣಬೇಕು ಅಂತ ಅಂದ್ಬಿಟ್ಟು ಈ ಥರ ಹೊಡೆದ್ಬಿಟ್ಟು, ಇಲ್ಲಿ ಹೊಡೆದವ್ರು ನೋಡಿ, ಇದು ಪೂರ್ತಿ ಕಾಣ್ತದೆ ವಾಸ್ಕಾಲು ಪೂರ್ತಿ ಕಾಣುವಂಗೆ ಇನ್ನೂ ಒಂದು ಸ್ವಲ್ಪ ಹೊಡ್ಕೊಂಡು ಆಮೇಲೆ ಟೈಲ್ಸ್ ಅಂಟಿಸ್ತಾರೆ. ಕೆಲವರು 2x2, ಇನ್ನು ಕೆಲವರು 4x6, ಈ ಥರ ಎಲ್ಲ ಅವರ ಹಣದ ಮೊತ್ತ ಯಾವ ಥರ ಇರ್ತದೆ ಆ ಥರ ಎಲ್ಲ ಒಂದು ಮನೆಗೆ ಖರ್ಚು ಮಾಡುವಂಥದ್ದು ಇರ್ತದೆ. ಆಮೇಕಿನ್ನ ವಿಷಯ ಹೇಳಬೇಕು, ತುಂಬ ಸಣ್ಣ ಪುಟ್ಟದಾಗಿ ಗೊತ್ತಿರುವಂಥವು. ಈಗ ಒಂದು ಈ ಕಿಟಕಿನೇ ಅಂದ್ಕೊಳ್ಳಿ, ಗಿಲವ್ ಮಾಡಬೇಕಾದ್ರೆ ಫುಲ್ಲು ಈ ಕಂಬಿ ಎಲ್ಲ ಫುಲ್ಲು ಇದಾಗೋಗಿರ್ತವೆ, ಏನೋ ಸಿಮೆಂಟ್ ಆಗೋಗಿರ್ತವೆ. ಆಮೇಲೆ ಆ ಸಿಮೆಂಟು ಎಲ್ಲ ಪ್ರತಿಯೊಂದು ಆಗ್ತವೆ. ಕ್ಲೋಸ್ ಮಾಡ್ತಾರೆ ಕವರ್ ಏನಾರ. ಇನ್ನು ಕೆಲವರು ಕ್ಲೋಸ್ ಮಾಡಿರಲ್ಲ. ಇದಕ್ಕೆ ಮಾತ್ರ ಮಾಮೂಲಿ ಪೇಂಟ್ ಮಾಡಿರ್ತಾರೆ. ಈ ಕಂಬಿಗಳಿಗೆ ಪೇಂಟ್ ಮಾಡಿರಲ್ಲ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಥರ ಮಾಮೂಲಿ ಕಿಟಕಿ ರೆಡಿಯಾದಾಗ ಸರಳು ಹೊಡಿತಾರಲ್ಲ, ಸರಳ ಹೊಡೆಯೋಕ್ಕೂ ಮೊದಲೇ ಸರಳಿಗೆ ಬಣ್ಣನ ಹೊಡೆದಿದ್ರೆ ಉಜ್ಜರಿಗೆ ತುಂಬ ಈಸಿ ಆಗುತ್ತಂತೆ. ಉಜ್ಜುವಂತರು ಹೇಳಿದಂಥ ಮಾತು. ಯಾಕೆಂತಂದರೆ ಇವ್ರಿಗೆ ತುಂಬ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ. ಆಮೇಲೆ ರೆಸ್ಟ್ ಅಂತಾರಲ್ಲ, ಕಬ್ಬಣ ತುಕ್ಕಿಡ್ದಂಗೆ ಆ ಥರ ಆಗ್ಬಿಟ್ಟಿರ್ತವೆ. ಆದರೂ ಬಣ್ಣ ಸರಿಯಾಗಿ ಕೂರಲ್ಲ. ರೆಸ್ಟು ಹಿಡಿದ್ಮೇಲೆ ಅದು ಮಾಮೂಲಿ ಅದು ತಿಂತಾ ಇರ್ತದೆ, ಬಣ್ಣನೂ ತಿಂತದೆ. ಏನೇ ಬಣ್ಣ ಮೇಲ್ಗಡೆ ಸವರಿದ್ರು ಆ ಉದ್ದೇಶಕ್ಕೋಸ್ಕರ ಮೊದಲೇ ಅದು ನೀಟಾಗಿ ಪೇಂಟ್ ಹೊಡೆದ್ಬಿಟ್ಟಿದ್ರೆ ಉಜ್ಜರ್ಗೂ ಈಸಿ ಆಗುತ್ತೆ, ರೆಸ್ಟು ಹಿಡ್ದಿರಲ್ಲ, ಅಂದರೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಆ ಥರ ಒಂದು ಈ ಪೇಂಟ್ ಮಾಡ್ತಾ ಇರುವಂಥವ್ರು ಹೇಳ್ದಂಥ ಮಾತು. ಆ ಕಡೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮ್ಯಾಟ್ರು ಇದು, ಏನೇ ಮಾಡಿಸಿ ಒಟ್ಟಿನಲ್ಲಿ ಯಾರದೇ ಮನೆ ಆಗಿರ್ಬೋದು, ಹೊಸದಾಗಿ ಮಾಡಿಸೋರು ಪ್ರತಿಯೊಬ್ಬರು ಕೂಡ ಮೊದಲು 1 ಕೋಟ ಪೇಂಟು ಈ ಥರ 1 ಕೋಟ ಪಟ್ಟಿ ಔಟ್ಸೈಡು ಬಣ್ಣ ಆದಮೇಲೆ ಟೈಲ್ಸ್ ಕೆಲಸ ಮಾಡಿಸುವಂಥದ್ದು. ಯಾರೇನೇ ಹೇಳಿದ್ರು ಆ ಥರ ತಪ್ಪೇ ಮಾಡಿಸುವಂಥದ್ದು ಪ್ರತಿಯೊಬ್ಬರು ಮಾಡಿಸ್ಬೇಕಂತೆ. ಆಮೇಲೆ ಏನಿದ್ರು ಮತ್ತು 2 ಸಲ ಪಟ್ಟಿ ಮಾಡುವಂಥದ್ದು, ಫಿನಿಷಿಂಗು. ಇನ್ನೇನೋ ಗೃಹಪ್ರವೇಶ ಹತ್ರ ಅದೇ ಅನ್ನೋ ಮೂಮೆಂಟ್ಸಲ್ಲಿ ಪೂರ್ತಿ ಪಟ್ಟಿ ಮಾಡಿಬಿಟ್ಟು ಬಣ್ಣ ಫಿನಿಷಿಂಗ್ ಕೊಡುವಂಥದ್ದು. ಯಾಕೆ ಅಂತ ಅಂದರೆ, ಈಗ ಫಸ್ಟ್ 1 ಕೋಟ ಹೊರಗಡೆ ಬಣ್ಣ ಹೊಡೆದವ್ರೆ, ಈಗ ಪಟ್ಟಿ ಆಗೈತೆ ಅಲ್ವಾ, ಈಗ ಟೈಲ್ಸ್ ಕೆಲಸ ನಡೀತದೆ. ಟೈಲ್ಸ್ ಕೆಲಸ ಪೂರ್ತಿ ಫಿನಿಷಿಂಗ್ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ, ಆಗಲೇ ಆ್ಯಸಿಡ್ ವಾಶ್ ಮಾಡಿಸೋದು. ಮಾಮೂಲಿ ಮನೆ ಕ್ಲೀನಿಂಗ್ ಮಾಡ್ತಾರಲ್ಲ, ಅದು ಪೂರ್ತಿ ಆಗಲೇ ಮಾಡಿಸ್ಬಿಟ್ಟು ಆಮೇಲೆ ಬಣ್ಣ ಮಾಡ್ತಾರೆ ನೋಡಿ. ಆಮೇಲೆ ಬಣ್ಣ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ಟೈಲ್ಸ್ಗೆಲ್ಲ ಜಾಸ್ತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇದು ಮಾಡುವಂಥದ್ದು, ಒಂದು ಬ್ಯಾನರ್ ಆಗಿರ್ಬೋದು, ತಾಟ್ ಆಗಿರ್ಬೋದು, ಈ ಥರದ್ದು ಒಂದು ಕೆಳಗೆ ಹಾಸ್ಕೊಂಡು ಪೇಂಟ್ ಮಾಡುವಂಥದ್ದು. ಆಗ ಜಾಸ್ತಿ ಗಲೀಜಾಗಲ್ಲ. ಆಮೇಲೆ ವುಡ್ ವರ್ಕ್ ಕೆಲಸ ಆದಮೇಲೆ ಇನ್ನೊಂದು ಸಲ ಮತ್ತೆ ವಾಶ್ ಮಾಡಿಸ್ತಾರೆ. ಅದು ಆಗ ನೀಟಾಗಿ ಕಾಣ್ತದೆ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ, ಪೂರ್ತಿ 3 ಸಲ ಬಣ್ಣದ ಕೆಲಸ ಮುಗಿಸಾದ್ಮೇಲೆ ಆ್ಯಸಿಡ್ ವಾಶು ಹಿಂಗೆ ಮನೆ ಕ್ಲೀನಿಂಗ್ ಮಾಡಿಸಿದಾಗ ಏನಾಗುತ್ತೆ ಅಂತಂದರೆ, ಕ್ಲೀನ್ ಮಾಡುವಾಗ ಬಣ್ಣ ಎಲ್ಲ ಕೊಳೆ ಎಲ್ಲ ಬಣ್ಣ ಏನು ಪೂರ್ತಿ ಫಿನಿಷಿಂಗ್ ಮಾಡಿರ್ತಾರೆ ಅದಕ್ಕೆಲ್ಲ ಆರಿರ್ತದೆ. ಆಗ ಫುಲ್ ಗಲೀಜು ಕಾಣ್ತದೆ. ಮತ್ತೆ ಇನ್ನೊಂದು ಸಲ ಒಂದು 5 ಲೀಟ್ರು 10 ಲೀಟ್ರ್ ತಂದು ಬಣ್ಣ ಹೊಡಿಸ್ಬೇಕಾಯ್ತದೆ. ಆ ಥರ ಸನ್ನಿವೇಶಗಳು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಫಸ್ಟು ಟೈಲ್ಸ್ ಕೆಲಸ ಮುಗ್ದೇ ಇಟ್ಕೇನೆ ಕ್ಲೀನಿಂಗ್ ಆ್ಯಸಿಡ್ ವಾಶು ಇದು ಮಾಮೂಲಿ ಕ್ಲೀನ್ ಮಾಡಿಸ್ಬೇಕಂತೆ. ಆಮೇಲೆ ಬಣ್ಣದ ಕೆಲಸ ಮಾಡಿಸ್ಬೇಕಂತೆ. ಎಲೆಕ್ಟ್ರಿಕ್ನವ್ರು ಬಂದು ಅರ್ಜೆಂಟು ಟೈಲ್ಸು ಈಗ ಯಾವ್ಯಾವ ಮೂಮೆಂಟು, ಈಗ ನೀರು ಮನೆಗೆ ಹೊರಗಡೆ ನೀರು ಮನೆಗೆಲ್ಲ ಬರುತ್ತಲ್ವ, ಆ ಉದ್ದೇಶಕ್ಕೋಸ್ಕರ ಅರ್ಜೆಂಟು ಕರೆಸಿ ಇದು ಮಾಡಿಸಿದ್ದು, ವೈರಿಂಗ್ ಕೆಲಸ ಮಾಡಿಸಿರುವಂಥದ್ದು. ಅಂದರೆ ಈಗ ವೈರಿಂಗ್ ಮಾಡಿಲ್ಲ ಅಂದ್ಕೊಳ್ಳಿ, ಟೈಲ್ಸ್ ಅಂಟಿಸ್ಬಿಡ್ತಾರೆ ಗೋಡೆಗೆ. ಒಂದು ವೇಳೆ ಎಲ್ಲಾರ ಕಡಿಲಿಲ್ಲ, ಒಂದು ವೇಳೆ ವೈರ್ ಏನಾರ ಕಡಿದಿಲ್ಲ ಅಂತಂದರೆ ಏನಾಗುತ್ತೆ, ಆಗ ಟೈಲ್ಸ್ ಸಮೇತ ಹೊಡಿಬೇಕಾಗುತ್ತೆ ಗೋಡೆನ.
ಕಡಿಲೇ ಇಲ್ಲ ವೈರು ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಆ ಉದ್ದೇಶಕ್ಕೋಸ್ಕರನೇ ವೈರಿಂಗು. ಆಮೇಲೆ ಅಡುಗೆ ಮಾಡ್ತಾರೆ ದಾಲು ಜಾಸ್ತಿ ಮಾಡುವಂಥದ್ದು ಇವರು. ದಾಲು ಚಪಾತಿ ಚಿಕನ್ನು ಈ ಥರ ಮಾಡ್ಕೋತಾರೆ. ಪೂರ್ತಿ ಇದು ಇರೋ ಇಡೀ ಕ್ಲಾರಿಟಿ ಇರುವಂಥ ವಿಷಯ ಹೇಳ್ತಾ ಇರುವಂಥದ್ದು. ಮಾಡಲೇಬೇಕಾದದ್ದು. ಆಮೇಲೆ ಪ್ಲಮ್ಮಿಂಗ್ ಚೆಕ್ ಮಾಡ್ಕೋಬೇಕು. ಪ್ಲಮ್ಮಿಂಗ್ ಪೈಪ್ಗಳು ಎಳ್ದಿರ್ತಾರಲ್ಲ ಅದು ಚೆಕ್ ಮಾಡಲೇಬೇಕು. ನೀರು ಒಂದು ವೇಳೆ ಎಲ್ಲರ ಲೀಕೇಜ್ ಆಯಿತು ಅಂತಂದರೆ ಆಮೇಲೆ ಪೂರ್ತಿ ಬಣ್ಣ ಆದಮೇಲೆ ಪೇಂಟ್ ಗೊಡೆ ಹೊಡಿತಾರಲ್ಲ, ಆಗ ಮತ್ತೆ ಎಡವಟ್ಟಾಗುತ್ತೆ. ಆ ಗೊಡೆ ಹೊಡೆದು ಅಲ್ಲಿ ಲೀಕೇಜ್ ಇರತ್ತವ ಅವರು ಲೀಕೇಜ್ ಆಗ್ದಂಗೆ ಫಿಟ್ ಮಾಡಬೇಕು. ಮತ್ತು ಹೆಂಟು ಹಾಕಿ ಪೈಪ್ ಹಾಕಿ ಅದು ತೊಂದರೆ ಆಯ್ತವೆ ಅನ್ನೋ ಕಾರಣಕ್ಕೋಸ್ಕರ ಈಗಲೇ 3 ಕೋಟ ಪೇಂಟ್ ಆಗೋಕ್ಕೂ ಮೊದಲೇ ಟೈಲ್ಸಾಗ ಅಣ್ಸೋಕ್ಕೂ ಮೊದಲೇ ಆಗಬೇಕಾಗಿರುವಂಥ ಕೆಲಸಗಳು ಇಂಪಾರ್ಟೆಂಟಾಗಿ ಮರೀದೆಯ ಪ್ರತಿಯೊಬ್ಬರು ಹೊಸ ಮನೆಯವರು ಎಲ್ಲ ಗೊತ್ತಿರ್ತದೆ. ಬಟ್ ಕೆಲವ್ರಿಗೆ ಈಗ ನಮಗೇನು ಗೊತ್ತಿರ್ತದೆ, ನಮಗೂ ಅಷ್ಟಾಗಿ ಏನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಮನೆ ಮಾಡೋರ್ಗೇನೋ ಅವರು ವರ್ಕರು ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇರ್ತಾರೆ ಅಂತ ನಾವು ತಿಳ್ಕೊತೀವಿ. ಆ ಥರ ಹೆಚ್ಚು ಕಮ್ಮಿ ಆದಾಗ ಬಂಡವಾಳ ಹಾಕಿರೋರು ನಾವು ಲಾಸ್ ಆಗೋದು ನಮಗೆ. ಆ ಉದ್ದೇಶಕ್ಕೋಸ್ಕರ ಈ ಸಣ್ಣ ಪುಟ್ಟ ಒಂದು ವಿಷಯಗಳು ಅಂದರೆ ನನಗೆ ಇವು ಈಗ ಮಾಡ್ತಾ ಸ್ವಲ್ಪ ಅನುಭವ ಆಗ್ತಾ ಇರೋ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಕ್ಲಿಯರಾಗಿ ಇಷ್ಟೇ, ಬಣ್ಣಕ್ಕೆ ಬರೋಕ್ಕೋ ಮೊದಲೇ ಎಲೆಕ್ಟ್ರಿಕ್ ಚೆಕ್ ಆಗಿರಬೇಕು. ಪೈಪು ಎಲ್ಲ ಕಡೆ ವೈರು ಎಲ್ಲ ಕಡೆನೂ ಬರ್ತಾವೆ ಹೆಂಗೆ ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಕ್ಕು ಈಗ ಮಾಡಿದಾರಲ್ಲ ಆ ಥರ ಮಾಡಿಸ್ಕೊಂಡಿರ್ಬೇಕು. ಪ್ಲಮ್ಮಿಂಗು ಪ್ರತಿ ಒಂದು ಕಡೆನೂ ಮಾಮೂಲಿ ಟ್ಯಾಂಕಿ ಮಾಡಿದ್ಬಿಟ್ಟು ಅವರು ಎಲ್ಲೆಲ್ಲಿ ಪಾಯಿಂಟ್ಸು ನೀರಿನ ಪಾಯಿಂಟ್ ಎಲ್ಲನ ಬಿಟ್ಟಿರ್ತಾರೋ ಅಲ್ಲಿ ಲೀಕೇಜ್ ಎಲ್ಲರ ಆಗುತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸ್ಕೊಂಡಿರ್ಬೇಕು. ಈ ಮಾಮೂಲಿ ಎಲ್ಲ ಫಿನಿಶಿಂಗ್ ಟಚ್ ಬರೋಕ್ಕೂ ಮೊದಲು ಅಂದರೆ ಮಾಡ್ತಾರೆ ಕೆಲವು ಕಡೆ. ಇನ್ನು ಕೆಲವು ಕಡೆ ಒಂದು ವೇಳೆ ಮಾಡಿದೆ ಏನಾರ ಮಿಸ್ಟೇಕ್ಸ್ ಆದರೆ ಕೆಲವು ಹೊಸ ಮನೆಗಳಲ್ಲಿ ನೀರು ಡ್ಯಾಮೇಜು ಹಿಂಗೆ ಗೋಡೆ ತೇವ ಆಗುವಂಥ ಸನ್ನಿವೇಶಗಳು ಬಂದವೆ. ಗೋಡೆ ತೇವ ಆಗುವಂಥವು ಯಾಕೆಂದರೆ ಚೆಕ್ ಮಾಡಿಲ್ಲದೆ ಇರೋದ್ರಿಂದ. ಚೆಕ್ ಮಾಡಿದರೆ ಆ ಥರದ್ದು ಯಾವುದೂ ಆಗಲ್ಲ. ಅದಕ್ಕೋಸ್ಕರ ಅವನ್ನ ಮೇಯ್ನಾಗಿ ತಿಳ್ಕೋಬೇಕು. ಈಗ ನಮಗೇನು ಗೊತ್ತಾ, ಈಗ ಖರ್ಚು ಮಾಡ್ತಾ ಇರ್ತೀವಿ, ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ ಅಂತ ಬಿಟ್ಬಿಟ್ಟಾಗ ಅಲ್ಲೇನಾರ ಹೆಚ್ಚು ಕಮ್ಮಿ ಆದಾಗ ತಿರ್ಗಿ ನಮ್ಮದೇ ನಮ್ಗೆ ಕಷ್ಟ ಆಗೋದೇ ನಾವೇ ಬಂಡವಾಳ ಹಾಕಬೇಕು. ಆಮೇಲೆ ನಮಗೆ ತಲೆನೋವು ಬಿಸಿ ಹೇಗೆ ಅಲ್ಲಿ ಓಡೋಗ್ಬೇಕು ತರಬೇಕು. ಯಾಕೆಂತಂದರೆ ಈಗ ನಾವು ಕೂಲಿ ಮಾಡಿಸೋದ್ರಿಂದ ಇಷ್ಟೊಂದು ಟೆನ್ಷನ್ನು ಪ್ರೆಷರು ಈ ಥರ ಎಲ್ಲ ಇರ್ತವೆ. ಮಾಮೂಲಿ 1,90,000 ಇಲ್ಲ 2,10,000 2,20,000 ಹಿಂಗೆ ನಿಮ್ಮದೇ ಎಲ್ಲ ಅಂತ ಕೀ ಕೂಡ ಮಾತಾಡ್ಬಿಡ್ತಾರಲ್ಲ, ಮನೆ ವಹಿಸ್ಬಿಡ್ತಾರೆ ಹಿಂಗೆ ಕಟ್ಕೊಡ್ಬೇಕು ಅಂತ. ಅದು ತುಂಬ ಈಸಿ ಅಂತಂದರೆ ಹಂಗೂ ಅಯ್ಯೋ ಎಂತೆಂಥ ಮೆಟೀರಿಯಲ್ ಹಾಕ್ತಾರೋ ಯಾವ್ಯಾವ ಥರ ಕಟ್ಬಿಡ್ತಾರೋ ಈ ಥರ ಎಲ್ಲ ಏನಿಲ್ಲ. ಅವ್ರು ಯಾವ ಥರ ಕಟ್ಟಬೇಕು ಒಂದು ಮನೇನ ಆ ಥರನೇ ಕಟ್ಟಿರ್ತಾರೆ. ಅವ್ರಿಗೆ ಯಾವ ಥರ ಲಾಭ ಸಿಗುತ್ತೆ ಅಂತ ಅಂದರೆ, ನಾವೇನು ತಗೋತೀವಿ ಒಂದು ಅಂಗಡಿ ಹೋಗ್ಬಿಟ್ಟು ಐಟಮು ನಮಗೆ ಸಿಗೋ ಬೆಲೆಗಿಂತ ತುಂಬ ಕಡಿಮೆ ಬೆಲೆಗೆ ಅವ್ರಿಗೆ ಸಿಗ್ತವೆ. ಯಾಕೆಂದರೆ ಅವರು ಡೈರೆಕ್ಟಾಗಿ ಅಂತ ಒಂದು ಬೇಕಾದಷ್ಟು ಮನೆ ಮಾಡ್ತಾ ಇರ್ತಾರಲ್ಲ, ಅವರು ಡೈರೆಕ್ಟಾಗಿ ಎಲ್ಲಿಂದ ತಗೋಬೇಕು ಅಲ್ಲಿಂದ ಐಟಮ್ಗಳು ತಗೋತಾರೆ. ಒರಿಜಿನಲ್ಲಿ ಹಾಕಿದ್ರು ಕೂಡ ಅವರು ಆ ಥರದಿಂದ ಅವ್ರಿಗೆ ಒಂದಷ್ಟು ಇವತ್ತು ಲಾಭ ಇದೆ ಯಾರು ಮಾಡಲ್ಲ. ಅದಕ್ಕೋಸ್ಕರ ಅವರು ಆ ಥರ ವಹಿಸ್ಕೊಳ್ಳುವಂಥದ್ದು ಅವ್ರಿಗೆ ಲಾಭನೂ ಸಿಗ್ತದೆ. ಅವರು ನೀಟಾಗೆ ಮಾಡ್ತಾರೆ, ಏನು ಆ ಥರ ಏನು ಮಾಡಲ್ಲ. ಎಲ್ಲ ಅಷ್ಟೇ ಕೆಲಸ ಅಂದಮೇಲೆ ಅದು ಅವ್ರಿಗೂ ಇನ್ನೊಂದು ನೆಕ್ಸ್ಟ್ ಮನೆ ಸಿಗಬೇಕು ಅಂತಂದರೆ ಆ ಮನೆ ಒಂದು ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಭದ್ರತೆ ಏನು ಮಾಡಿದ್ರೆ ತಾನೇ ಅವ್ರಿಗೆ ನೆಕ್ಸ್ಟ್ ಮನೆಗಳು ಸಿಗೋದು. ಈ ಥರ ಎಲ್ಲ ಇರ್ತವೆ. ಆದರೆ ಅದೇ ಬೆಟ್ರು ಅನ್ಕೋತೀನಿ ಆ ಥರ ವಹಿಸ್ಬಿಟ್ಟು ಕೆಲಸ ಮಾಡಿಸ್ಕೊಂಥದ್ದೇ. ಹೆವಿ ಟೆನ್ಷನ್ ಇರಲ್ಲ. ಕೆಲವು ಎಷ್ಟು ಟೆನ್ಷನ್ ತಗೊಬಿಡ್ತಾರೆ ಅಂತಂದರೆ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳೇ ಬಂದುಬಿಡ್ತವೆ. ಅಷ್ಟು ಟೆನ್ಷನ್ ತಗೊಬಿಡ್ತಾರೆ. ಒಂದು ಮನೆ ಒಂದು ಹಂತಕ್ಕೆ ಬಂದು ಅದು ಫಿನಿಶಿಂಗ್ ಆಗಿ ಗೃಹಪ್ರವೇಶ ಆಗೋದಕ್ಕೆ, ಗೃಹಪ್ರವೇಶ ಆದಮೇಲೂ ಎಷ್ಟು ಕಷ್ಟ ಇರ್ತದೆ ಅಂತಂದರೆ ಮಾಡಿರೋ ಸಾಲ ತೀರ್ಸೋಕ್ಕೋಸ್ಕರ ಒದ್ದಾಡಬೇಕಾಯ್ತದೆ. ಇಂಥ ಪರಿಸ್ಥಿತಿ ಮೂಮೆಂಟ್ಸ್ಗಳು ನಮ್ಮ ಹಳ್ಳಿ ಕಡೆ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಎಲ್ರಿಗೂ ಇರ್ತವೆ 90%. ಯಾಕೆಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಕೋಟಿ ಯಾರು ಮಾಡೋಕ್ಕಾಗಲ್ವಲ್ಲ. ಏನೋ ಇಟ್ಟು ಬೆಟ್ಟಗೆ ನ್ಯಾರ ಒಂದಷ್ಟು ಜನ ರೈತರು, ಇನ್ನು ಸ್ವಲ್ಪ ರೈತರು ಒಂದು 100ರಲ್ಲಿ 10 ಜನ ಒಂದು ಮಟ್ಟಕ್ಕೆ ಅವ್ರು ಯಾವ ಬೆಳೆ ಮಾಡಿದ್ರು ಪಾಸ್ ಆಯ್ತವೆ. ಅವರು ಒಂದು ಅನುಕೂಲತೆಯಿಂದ ಇರ್ತಾರೆ. ಇನ್ನು 90 ಜನ ಇಟ್ಟು ಬೆಟ್ಟಗೆ ನ್ಯಾರ ಜೀವನ ಸಾಗಿಸೋದೇ ಕಷ್ಟ ಅನ್ನೋ ಪರಿಸ್ಥಿತಿಲೂ ಇರ್ತಾರೆ. ಈ ಥರ ಇರ್ತವೆ. ಅದು ಟೆನ್ಷನ್ ಇರಲ್ಲ. ಆ ಥರ ವಹಿಸ್ಬಿಟ್ರೆ ಇದು ಎಲ್ಲ ನಾವೇ ಹಿಡ್ದು ಮಾಡಿಸ್ತೀವಿ ಅಂತ ಅಂದಾಗ ಪ್ರತಿಯೊಬ್ಬರೂ ಒಂದು ಸಣ್ಣ ಕೆಲಸಗಳ ಬಿಟ್ಬಿಟ್ಟು 50 ಸಲ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಇನ್ನು ಯಾರ್ದೋ ಫೋನಿಂದ ಟ್ರೈ ಮಾಡಿದ್ರು ಎತ್ತಲ್ಲ. ಒಂದು ವೇಳೆ ಎತ್ತಿದ್ರು ಏನೋ ಕಾರಣ ಹೇಳ್ಬಿಟ್ಟು ಕಳಿಸ್ಕೊತಾರೆ. ಬರೋದೇ ಇಲ್ಲ. ಒಂದೊಂಚೂರು ಅವ್ರು ಇನ್ಯಾರನ್ನೋ ಹಿಡಿಬೇಕಾಗ ಅವ್ರಿಗೆ ಯಾವುದೋ ಒಂದಿಷ್ಟು ದುಡ್ಡು ಕೊಟ್ಟಿರ್ತೀವಿ, ಇವ್ರಿಗೆ ಯಾವುದೋ ಒಂದಿಷ್ಟು ದುಡ್ಡು ಕೊಡಬೇಕು. ಅವೆಲ್ಲ ಇಲ್ಲಿ ನಾವು ಒಡ್ಡಾಡೋದು ದಡ ಅಂತ ಒಡ್ಡಾಡೋದು ಎಲ್ಲ ಲೆಕ್ಕ ಹಾಕೊಂಡಾಗ ಅದು ಹೋಗೋದು ಅಲ್ಲಿಗೆ. ನಾವೇನೋ ಉಳಿಸ್ಬಿಡ್ತೀವಿ ಅಂತಲ್ಲ, ಏನೋ ಯಾರು ಉಳಿಸೋಕ್ಕಾಗಲ್ಲ. ಅದೆಷ್ಟು ಖರ್ಚಾಗಬೇಕು ಖರ್ಚು ಆಗೇ ಆಗುತ್ತೆ. ಅದೆಷ್ಟು ಖರ್ಚಾಗಬೇಕು ಅಷ್ಟು ಖರ್ಚು ಆಗೇ ಆಗುತ್ತೆ. ಏನೋ ಉಳಿಸ್ಬಿಟ್ಟು ಕೂಲಿ ಮಾಡಿಸೋರು ಉಳ್ಕೊಬಿಡ್ತದೆ ಅಂತಾರೆ. ಅವೆಲ್ಲ ಬರೀ ಸುಳ್ಳು. ಮನೆ ಅಂತ ಅಂದಮೇಲೆ ಅದು ಎಷ್ಟು ಖರ್ಚಾಗಬೇಕು, ಅದು ಎಷ್ಟು ತಿನ್ನಬೇಕೋ ಅಷ್ಟು ತಿಂದೇ ತಿಂತದೆ.
ಇಷ್ಟು ಗೊತ್ತಿರುವಂಥ ಪಾಯಿಂಟ್ಸ್ಗಳು ಮೇಯ್ನು. ಪ್ಲಂಬಿಂಗ್ ಚೆಕ್ ಮಾಡ್ಕೋಬೇಕು, ಪೇಂಟು ಇವೆಲ್ಲ ಟೈಲ್ಸು ಹೊಡ್ಸೋಕೊಂಬೋದು, ಎಲೆಕ್ಟ್ರಿಕ್ಕು ಪ್ಲಂಬಿಂಗು ಚೆಕ್ ಮಾಡ್ಕೊಂಡು ಆಮೇಲೆ ಪೇಂಟ್ ಕೆಲಸ ಇದು ಅಂದರೆ ವೈರ್ ಆಚೆ ಬಂದು ನೋಡಬೇಕು. ವೈರ್ ಆಚೆ ಬಂದುಬಿಟ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಅದು ಯಾವಾಗಾರು ಫಿನಿಶಿಂಗು ಎಲ್ಲ ಎಲ್ಲ ಬಣ್ಣ ಗಿಣ್ಣ ಎಲ್ಲ ಆಗೋದ್ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ವೈರ್ ಅವರು ಎಳ್ಕೊಂಡಿರೋ ವೈರಿಗೆ ಕನೆಕ್ಷನ್ ಕೊಟ್ಕೊಂಡು ಅವ್ರು ಎಲೆಕ್ಟ್ರಿಕ್ ಕೆಲಸ ಅವ್ರ ಪಾಡಿಗೆ ಏನು ತೊಂದರೆ ಇಲ್ಲ. ಪ್ಲಂಬಿಂಗು ಅಷ್ಟೇ, ಟೈಲ್ಸ್ ಅಣ್ಸೋಕ್ಕೂ ಮೊದಲೇ ಅದನ್ನು ಮಾಡ್ಕೋಬೇಕು. ಪ್ಲಂಬಿಂಗು ಎಲೆಕ್ಟ್ರಿಕ್ಕು ಅವೆಲ್ಲ ಕೆಲಸ ಮುಗಿಸ್ಕೋಬೇಕು. ಗೊತ್ತಿರುವಂಥವು ಹಿಂಗೆ ಸಣ್ಣ ಸಣ್ಣ ಮಾಹಿತಿನ ತಿಳಿಸಿದ್ರೆ, ಅನುಭವ ಇರೋದ್ರಿಂದ ಅವ್ರು ತಿಳಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಏಕೆಂದರೆ ಈಗ ನಾವು ಬೇರೆ ವಿಡಿಯೋ ನೋಡಿದಾಗ ನಮಗೂ ಒಂದು ಅನುಕೂಲ ಇರೋದು. ಆಮೇಲೆ ಈಗ ಇಲ್ಲಿ ಒಂದು ಇದಕ್ಕೆ ಕಲ್ಲು ಹಾಕ್ಸಿನಿ ಅಲ್ವಾ, ಒಂದು ನಿಮಿಷ ತೋರ್ತೀನಿ. ಇದು ಕಿಚನ್ ಕಲ್ಲು ಹಾಕ್ಸಿನಿ ಅಲ್ವಾ, ಇದು ಒಂದು ಸ್ವಲ್ಪ ಮಂದಾಗೈತೆ, ಅದು ಮಂದಾಗಿ ಐತೆ. ಅಲ್ಲೇನಾಗೈತೆ ಅಂತಂದರೆ ಆ ಸಿಂಕ್ ಹತ್ರ ಸಪೋರ್ಟ್ಗೆ ಏನಾರ ಬಂದರೆ ಓಕೆ, ಇಲ್ಲ ಅಂತಂದರೆ ಅದು ಅಲ್ಲಿ ಕೂದಿ ಪಟ್ಟಿ ಮಾಡೋರಲ್ಲ ಸಿಂಕ್ ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ಅದು ಯಾವತ್ತಿದ್ರೂ ಡೇಂಜರೇ. ಒಂದು ಸ್ವಲ್ಪ ಟಚ್ ಆಯಿತು ಅಂದ್ರೆ ಅದು ಕಲ್ಲಲ್ವಾ ಮುರಿದೋಗ್ಬಿಡ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಸಿಂಕೇ ಸಪ್ರೇಟ್ ಇರಬೇಕು. ಸಿಂಕಲ್ಲೇ ಅಲ್ಲಿಗೊಂದು ಗೋಡೆ ಬರುತ್ತೆ, ಸಿಂಕೇ ಬೇರೆ ಕುಣಿಸಿರ್ಬೇಕು, ಆ ಕಲ್ಲೇ ಬೇರೆ ಇರಬೇಕು. ಆ ಗಟ್ಟಿನೂ ಇರುತ್ತೆ, ಏನು ತೊಂದರೆನೂ ಇಲ್ಲ. ಒಂದು ಕಾಲು ಮುಡ್ಗಿದ್ರೂ ಏನೂ ಆಗೋಲ್ಲ. ಈಗ ಅಲ್ಲಿ ಕಾಲು ಮುಡ್ಗಕ್ಕೆ ಹೋದಾಗ ಏನಾಯ್ತದೆ ಅಂತಂದರೆ ಮುರ್ಕೋ ಚಾನ್ಸಸ್ಸು ಇರುತ್ತೆ, ಮುರಿದೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಕಲ್ಲು ಬೇರೆ ಬೇರೆ ಇದ್ದರೆ ಇನ್ನೂ ಸೂಪರು. ಸಿಂಕ್ ಬೇರೆ ಕಲ್ಲು ಬೇರೆ ಇರಬೇಕು. ಬಟ್ ಇದು ಒಂದೇ ಕಲ್ಲಲ್ಲೇ ಸಿಂಕ್ನು ಕೊರದೆ ಫಿಟ್ ಮಾಡಿರೋದ್ರಿಂದ ಸಿಂಕ್ ಕುಣಿಸಿಲ್ಲ. ಇಲ್ಲ ಐತೆ ನೋಡಿ ಸಿಂಕು, ಇದು ಅಲ್ಲಿ ಕುಣಿಸ್ಬೇಕು. ಅಲ್ಲಿ ಕುಣಿಸೋಕ್ಕೋಸ್ಕರನೇ ಅದು ಬಾಕ್ಸ್ ಮಾಡಿರುವಂಥದ್ದು. ಬಟ್ ಅಲ್ಲಿ ಆಯ್ತಲ್ಲ, ಆ ಥರದಿಂದ ಏನಾರು ಮುರಿದಾಗ್ಬಿಟ್ಟದು ಅನ್ನೋದು. ಈಗ ಪ್ಲೇವುಡ್ ಏನೋ ಮಾಡಿಸಿದ್ರೆ ಅದಕ್ಕೆ ಅದು ಸ್ವಲ್ಪ ಬಲವಾಗಿ ಕುತ್ಕೋಬೋದು, ಇಲ್ಲ ಗೋಡೆ ಕಟ್ಸ್ಬೇಕಾಯ್ತದೆ. ಈ ಥರ ಬರುತ್ತೆ. ಗೋಡೆ ಕುಣಿಸಿದ್ರೆ ಬಾಕ್ಸ್ ಟೈಪು ಗೋಡೆ ಕುಣ್ಸೋಕ್ಕಾಗಲ್ಲ. ಅವ್ರೇನೋ ಇದು ಮಾಡೋರೇನೋ ಏನೋ ಪ್ಲೇವುಡಲ್ಲಿ ಏನೋ ಮಾಡ್ತಾರಲ್ಲ ಬಾಕ್ಸ್ ಥರ, ನೋಡಬೇಕು ಪ್ಲೇವುಡಲ್ಲಿ ಮಾಡೋದು. ಇಲ್ಲ ಅದೇನೋ ಇವರು ನಮಗೆ ಈ ಶೋಕೇಸ್ ಮಾಡಿಕೊಟ್ರಲ್ಲ ಇವರು ಆ ಥರ ಏನೋ ಮಾಡ್ಕೊಬಂದು ಕೊಡ್ತೀನಿ ಅಂತ ಅಂದವ್ರೆ. ಈ ಥರ ಶೋಕೇಸ್ ಮಾಡಿರೋರು ಆಂಧ್ರ ಮೆಸ್ ಥರ ಮಾಡ್ಕೊಬಂದು ಕೊಡ್ತೀನಿ ಅಂತ ಅಂದವ್ರೆ. ಇಲ್ಲಿಗೆ ಈ ಕಿಚನ್ಗೆ ಆ ಕಡೆ ಸೈಡ್ ಈ ಕಡೆ ಸೈಡು ಮತ್ತು ಈ ರೂಮ್ಗೆ ಇಲ್ಲಿ ಡೋರು ಇಲ್ಲಿ ಇಷ್ಟು ಕ್ಲೋಸ್ ಆದರೆ ಇನ್ನು ಅತ್ತಗೆ ಬಾಕ್ಸ್ ಥರ ಏನೋ ಮಾಡ್ತೀನಿ ಅಂದರೆ ಅದು ಹೆಂಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ತಗೊಬಂದಾಗ ಗೊತ್ತಾಗುತ್ತೆ ಹೆಂಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇವತ್ತು ಟೈಲ್ಸು ಬರ್ಬೋದು ಅನ್ಕೋತೀನಿ. ಇವತ್ತು ತಗೊಬರ್ತೀವಿ ಅಂತ ಅಂದವ್ರೆ. ನೋಡಬೇಕು ಯಾವತ್ತಿನಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಗೊತ್ತಿಲ್ಲ. ಹಿಂಗೆ ಏನೋ ಗೊತ್ತಿರುವಷ್ಟು ಸಣ್ಣ ಪುಟ್ಟ ಮಾಹಿತಿನ ತಿಳಿಸ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು. ಇದು ಪೂರ್ತಿ ಎಲ್ಲ ಟೈಲ್ಸ್ ಬರ್ತದೆ ಈ ಬಾತ್ರೂಮ್ಗೆ. ತೋರ್ತೀನಿ ಎಲ್ಲ ಪಾಯಿಂಟ್ಸ್ಗಳು ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋರೆ. ಪಾಯಿಂಟ್ಸ್ ಏನಾರ ಚೇಂಜಸ್ ಮಾಡಬೇಕು ಅಂತಂದರೆ ಹಿಂಗೆ ಟೈಲ್ಸ್ ಅಣ್ಸೋಕ್ಕೂ ಮೊದಲೇ ಚೇಂಜಸ್ ಮಾಡ್ಕೋಬೇಕು. ಅವ್ರಿಗೆ ತೋರಿಸಿರ್ಬೇಕು, ಚೆಕ್ ಮಾಡ್ಕೋತಾರೆ, ಗೊತ್ತಾಗುತ್ತೆ. ಇಲ್ಲ ಅಂದರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಫೈನಲ್ಲು ಈ ಪಾಯಿಂಟ್ಸ್ಗಳೇ ಇಲ್ಲಿಗೆ ನಿಂತ್ಕೋತವೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಗೊತ್ತಿರುವಷ್ಟು ವರ್ಕ್ ಹೆಂಗೆ ಮಾಡ್ತಾರೆ ಟೈಲ್ಸ್ ವರ್ಕು ಎಲ್ಲನೇ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರೇ ನಮ್ಮ ಪೇಂಟ್ ವರ್ಕು ಮಾಡ್ತಾ ಇರುವಂಥದ್ದು UP ಬ್ರದರ್, ಅರವಿಂದ್ ಬ್ರದರ್ ಇವರು, ಅರವಿಂದ್ ಭೈ ಅವರು. ಇವ್ರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಅಂತ ಅಂದರೆ ನಮ್ಮಲ್ಲಿ ಇವರು ಪೇಂಟ್ ಮಾಡ್ತಾಯಿದ್ರು. ಅವರು ಹೇಳಿದ್ರು ತುಂಬ ಸಖತ್ತಾಗಿ ತುಂಬ ನೀಟಾಗಿ ವರ್ಕ್ ಮಾಡ್ತಾರೆ, ಇವರಿಂದನೇ ವರ್ಕ್ ಮಾಡಿಸಿ ಅಂತ ಅಂದ್ಬಿಟ್ಟು. ಬಟ್ ಇವರು ಇಲ್ಲೇ ಇರ್ತಾರೆ, ಇಲ್ಲೇ ಅಡುಗೆ ಮಾಡ್ಕೊತಾರೆ, ಇಲ್ಲೇ ಪೇಂಟ್ ಮಾಡ್ತಾರೆ. ಎಷ್ಟು ದಿನ ಆಗೈತೆ ಗೊತ್ತಾ? ಅಲ್ಲೇ ಇವತ್ತು ಸೋಮವಾರ ಸ್ಟಾರ್ಟ್ ಮಾಡಿದ್ದು, ಇವತ್ತಿಗೆ ಸೋಮವಾರ 8 ದಿನ ಆಗೈತೆ. 8 ದಿನಕ್ಕೆ ಇನ್ನೂ ಬರೀ ಈಗ ವರಂಡ ಮುಗಿಸವ್ರೆ, ಒಳಗಡೆ ಎಲ್ಲ ಒಂದು ಕೋಟ ಪಟ್ಟಿ ಮಾಡವ್ರೆ. 8 ದಿನ ಟೈಮ್ ತಗೊಂಡು, ಅಂದರೆ ಸ್ವಲ್ಪ ಲೇಟ್ ಆದ್ರೂ ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವೆಲ್ಲ ಉಜ್ಕೊಬತ್ತವ್ರೆ. ಇವರು ಬಂದದಕ್ಕೆ ಹೇಳೋದು, ಇವರೇ ಹೇಳಿದ್ದಂಗಂತ ಈ ಗ್ರಿಲ್ಗೂ ಕೂಡ ಪೇಂಟ್ ಮಾಡಿಸ್ಬೇಕು, ಆಗ ಈಸಿ ಆಗುತ್ತೆ ಇದು ಉಜ್ಜರ್ಗೆ, ಮತ್ತು ರೆಸ್ಟ್ ಹಿಡಿಯಲ್ಲ ಕಬ್ಬಣ ಅಂತ ಅಂದ್ಬಿಟ್ಟು ಈ ಥರ ಒಂದು ಸಣ್ಣ ಪುಟ್ಟ ಇವ್ರಿಗೆ ಗೊತ್ತಿರೋ ಮಾಹಿತಿನೂ ತಿಳಿಸ್ತಾ ಇರ್ತಾರೆ. ಯಾಕೆಂದರೆ ಇವರು ಅದರಲ್ಲಿ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾ ಇರ್ತಾರಲ್ಲ, ಆ ಉದ್ದೇಶಕ್ಕೋಸ್ಕರ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು.